ಶಕ್ತಿ ನಿರ್ಮಾಣ ಆಗಬೇಕು, ಯೋಗ ಕಲಿಸ್ಬೇಕು ಹೇಳೋದು. ಸಾಮಾನ್ಯವಾಗಿ ನಾವು ಹೇಳೋದು ಮಕ್ಕಳಿಗೆ ಅವಶ್ಯಕತೆ ಇರೋದು ಏನಪ್ಪ, ಅವರಿಗೆ ಮೆಮೊರಿ ಪವರ್ ಹೆಚ್ಚಾಗಬೇಕು, ಕಾನ್ಸಂಟ್ರೇಷನ್ IQ ಹೆಚ್ಚಾಗಬೇಕು, ಜೊತೆಗೆ ಗ್ರೋತ್ ಬೆಳವಣಿಗೆ. ಸೊ ಈ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ನಾವು ಕಲಿಸ್ಬೇಕಾಗುತ್ತೆ. ಯೋಗದಲ್ಲಿ ಆಸನಗಳ ಪ್ರಾಣಾಯಾಮದ ಎಲ್ಲಾನು ಕಲಿಸಿದ್ರೆ ಕಾಮನ್ ಆಗಿ ಗೊತ್ತಿರುತ್ತೆ ಖರೆ. ಆದ್ರೆ ಸೊ ಇವತ್ತು ಯೋಗ ಇಟ್ಸ್ ಎ ಸೈನ್ಸ್, ಯೋಗ ವಿಜ್ಞಾನ ಅಂತ ಹೇಳ್ತೀವಿ ನಾವು ಇದನ್ನು. ಅದಕ್ಕೆ ಯೋಗ ಕಲಿಸ್ಬೇಕಾದ್ರೆ ಯಾರಿಗೆ ಏನು ಅವಶ್ಯಕತೆ ಇದೆ. ಈಗ ಮಕ್ಕಳಲ್ಲಿ ನಾವು ಹೇಳ್ತೀವಿ ಇಲ್ಲಿ ಥೈಮಸ್ ಗ್ರಂಥಿ ಅಂತಿದೆ. ಸೊ ಥೈಮಸ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ, ಥೈರಾಕ್ಸಿನ್ ಕಡಿಮೆ ಆದ್ರೆ ಮಕ್ಕಳ ಬೆಳವಣಿಗೆ ಆಗಲ್ಲ, ಬಿದ್ದ ಇರ್ತಾರೆ. ಥೈರಾಕ್ಸಿನ್ ಕಡಿಮೆ ಆದ್ರೆ ಹೆಚ್ಚಾದ್ರೆ ತಳ್ಳಿಗಿರ್ತಾರೆ, ಅವ್ರಿಗೆ ಆಲ್ವೇಸ್ ಬಾಡಿ ಫ್ಯೂರಿಶ್ ಇರುತ್ತೆ, ಬೆಳವಣಿಗೆ ಆಗಲ್ಲ. ಅದ್ರ ಜೊತೆಗೆ ಥೈಮಸ್ ಗ್ರಂಥಿ ಹೆಚ್ಚು ಆಕ್ಟಿವ್ ಆದ್ರೆ ಅವ್ರು ಎತ್ತರ ಬೆಳೀತಾರೆ. ಈಗ 5.5 ಫುಟ್ 6 ಫುಟ್ ಎತ್ತರ ಇದ್ದಾರಪ್ಪ ಯಾರು ಅಂದ್ರೆ ಅವರು ಸಣ್ಣವರಿದ್ದಾಗ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದ್ರು, ಏನೆಲ್ಲ ಮಾಡ್ತಿದ್ರು, ಅದರ ಆಧಾರದ ಮೇಲೆ ಅವ್ರ ಹೈಟ್ ಮಾಡಾಗಿರುತ್ತೆ. ಅದಕ್ಕೆ ಅಂತ ಕ್ರಿಯೆಗಳನ್ನೇ ಅವ್ರಿಗೆ ಮಾಡಿಸ್ಬೇಕು. ಸೊ ಮಕ್ಕಳಿಗೆ ಮಾಡಿಸ್ಬೇಕಾಗಿದ್ದು ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್, ಜಾಗಿಂಗ್ ಇರ್ಬೋದು, ಕೆಲವು ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ತ್ರಿಕೋನಾಸನ ಇರ್ಬೋದು, ಪಾರ್ಶ್ವಕೋನಾಸನ ಇರ್ಬೋದು, ಇಂಥವು ಅಂದ್ರೆ ಥೈಮಸ್ ಗ್ರಂಥಿ ಮೇಲೆ ಹೆಚ್ಚು ಪರಿಣಾಮ ಬೀರ್ಬೇಕು. ಹೌದು, ಥೈಮಸ್ ಥೈರಾಯ್ಡ್ ಗ್ರಂಥಿ, ಸೊ ಇಷ್ಟರ ಮೇಲೆ ಪರಿಣಾಮ ಬೀರ್ಬೇಕು. ಇನ್ನು ಕಾನ್ಸಂಟ್ರೇಷನ್, ಅವ್ರಿಗೆ ಮೆಮೊರಿ ಪವರ್ ಮತ್ತು IQ ಹೆಚ್ಚಾಗಬೇಕು. ಅದಕ್ಕೆ ತ್ರಾಟಕದ ಕ್ರಿಯೆಗಳು ಹೇಳ್ತೀವಿ ನಾವು, ಐ ಎಕ್ಸರ್ಸೈಸಸ್. ಸೊ ನಮ್ದು ಬೆರಳು ಉಪಯೋಗ ಮಾಡ್ತೀವಿ, ಬೆರಳು ಮುಖಾಂತರ ತ್ರಾಟಕ ಕಾನ್ಸಂಟ್ರೇಷನ್. ನಾವು ಪಾಯಿಂಟೆಡ್ ಅವೇರ್ನೆಸ್ ಲೈಕ್ ಜ್ಯೋತಿ ತ್ರಾಟಕ ಹೇಳ್ತೀವಿ, ಜ್ಯೋತಿಯ ಮೇಲೆ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋದು. ಇಂತಹ ಕ್ರಿಯೆಗಳಿಂದ ಅವ್ರದ್ದು ಮಾನಸಿಕ ದೃಢತೆಯನ್ನ ಹೆಚ್ಚು ಮಾಡಿ ಬರುತ್ತೆ. ಮಹಿಳೆಯರು ಅದರೊಳಗೆ ಬರುತ್ತೆ. ಅದರೊಳಗೆ ಮತ್ತೊಂದು ಕ್ವಶನ್ ಇದೆ, ಮಹಿಳೆಯರು ಅಂತ, ಮಕ್ಕಳು, ಮಹಿಳೆಯರು ಮತ್ತು ಹಿರಿಯ ನಾಗರಿಕರು. ಸೊ ಮಹಿಳೆಯರು ಎಸ್ಪೆಷಲಿ ಪುರುಷರಿಗೆ ಯಾವ ತರದ ಆಸನಗಳು ಇರ್ತಾವೋ ಮಹಿಳೆಯರಿಗೆ ಇರ್ತಾವ. ಆದ್ರೆ ಮಹಿಳೆಯರ ಪರ್ಸನಾಲಿಟಿ ಸ್ವಲ್ಪ ಬೇರೆ ನಾವು ಹೇಳೋದು. ಅಂದ್ರೆ ಇವತ್ತು ಪುರುಷರು ಗಂಡ್ಮಕ್ಳು ತಿಂಗಳ 30 ದಿವಸ ಒಂದೇ ತರ ಇರ್ತಾರೆ, ಹೆಣ್ಮಕ್ಳು 30 ದಿವಸ 30 ತರ ಇರ್ತಾರೆ. ಇವತ್ತಿದ್ದಂಗ ನಾಳೆ ಇರಂಗಿಲ್ಲ, ನಾಳೆ ಇದ್ದಂಗ ನಾಳ್ದು ಇರಂಗಿಲ್ಲ. ಕಾರಣ ಅಂದ್ರೆ ಅವರಲ್ಲಿ ಆಗ್ತಕ್ಕಂಥ ಹಾರ್ಮೋನ್ಗಳ ವ್ಯತ್ಯಾಸ, ಪ್ರತಿನಿತ್ಯ ಅವರಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ. ಅವರ ಬಿಹೇವಿಯರ್ ಚೇಂಜಸ್ ಇರುತ್ತೆ, ನಡವಳಿಕೆ ಮಾತುಗಳಲ್ಲಿ ಎಷ್ಟೋ ಸಲ ಶಾರ್ಟ್ ಟೆಂಪರ್ನೆಸ್, ಸಿಡುಕ್ ಸ್ವಭಾವ ಇರುತ್ತೆ, ಹೊಟ್ಟೆ ನೋವು ಅಂತಾರೆ, ತಲೆನೋವು ಅಂತಾರೆ, ಇವೆಲ್ಲ ಬರ್ತೀವಿ. ಅದಕ್ಕೇನು ಹೇಳ್ತೀವಿ ನಾವು, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತಾರೆ, ಹುಟ್ಟಿನ ಮುಂಚಿನ ಬವಳೆ. ಹೆಣ್ಮಕ್ಳಲ್ಲಿ ಬೇರೆ ಬೇರೆ ಏಜ್ ನಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಸೊ 13ನೇ ವಯಸ್ಸಿನಲ್ಲಿ 14ನೇ ವಯಸ್ಸಿನಲ್ಲಿ ಒಂದ್ಸಲ ಅವ್ರದ್ದು ಫಸ್ಟ್ MC ಆದ ನಂತರ ಮುಂದೆ 20-21 ವಯಸ್ಸಿನವರೆಗೆ ಅದು ಸೆಟ್ರೇಟ್ ಆಗ್ಬೇಕು. ಸೆಟ್ರೇಟ್ ಆಗೋ ತನಕನೂ ಸಮಸ್ಯೆ. ಒಂದ್ಸಲ ಸೆಟ್ರೇಟ್ ಆಯ್ತು ಸಮಸ್ಯೆ ಇರಲ್ಲ. ಕೆಲವು ಸಲ ಏನಾಗುತ್ತೆ, ಪೋಸ್ಟ್ಪೋನ್ ಆಗ್ತಾವ. ಸೊ ಸಾಮಾನ್ಯವಾಗಿ ನಾರ್ಮಲ್ ಸೈಕಲ್ ಅಂದ್ರೆ 28 ದಿವಸ ಹೇಳೋದು ನಾವು MC. ಅದು ಪೋಸ್ಟ್ಪೋನ್ ಆಯ್ತಿಲ್ಲ, ಅವಾಗ ಭಾವನಾತ್ಮಕ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಅವರಿಗೆ. ಸೊ ಆಕ್ಚುಲಿ MC ಆದ 5 ದಿವಸ ದೇ ವಿಲ್ ಬಿ ಇನ್ ಡಿಪ್ರೆಷನ್, ಖಿನ್ನತೆಯಲ್ಲಿ ಇರ್ತಾರೆ. 5 ದಿವಸದಿಂದ ಹಿಡಿದು 14ನೇ ದಿವಸದವರೆಗೆ ದೇಸ್ ಅ ಪಾಸಿಟಿವ್ ಔಟ್ಲುಕ್. ಅದರ ನಂತರ ಮತ್ತೆ 28ನೇ ದಿವಸದವರೆಗೆ ಏನೋ ತಳಮಳ ಗಡಬಡಿ ಇರುತ್ತೆ ಅವರು ಹೊಟ್ಟೆಯೊಳಗೆ. ಸೊ ಅದಕ್ಕೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತಾರೆ. ಎಷ್ಟೋ ಸಲ ಕೈಗಳಲ್ಲಿ ಬಾವು ಬರುತ್ತೆ, ಕಣ್ಣುಗಳಲ್ಲಿ ಬಾವು ಬರುತ್ತೆ, ಅಕಸ್ಮಾತ್ ಲೆನ್ಸ್ ಹಾಕ್ತಿದ್ರೆ ಉದಿರ್ ಬೀಳುತ್ತೆ. ಸೊ ಮಾನಸಿಕ ವಿಫಲತೆ ನಿರ್ಮಾಣ ಆಗುತ್ತೆ. ಅದೇ ಸಲ ಅದನ್ನ ದೃಷ್ಟಿಕೋನ ಇಟ್ಟುಕೊಂಡು ಕೆಲವು ಆಸನಗಳನ್ನ ಕಡ್ಡಾಯವಾಗಿ ಅವ್ರಿಗೆ ಮಾಡಬೇಕಾಗುತ್ತೆ. ಅದರಿಂದ ಆ 15 ದಿವಸ ಏನ್ ತಳಬಳ ಇದೆಲ್ಲ ಗಡಬಡಿ ಇರುತ್ತೆ ಅಂತ ಹೊತ್ತಿನಲ್ಲಿಗೆ ವಿ ಪ್ರಿಫರ್ ಅಬ್ಡಾಮಿನಲ್ ಆಸನಗಳು. ಸೊ ಹೊಟ್ಟೆ ಮೇಲೆ ಮಾಡ್ತಕ್ಕಂಥ ಆಸನಗಳು, ಮಕರಾಸನದಲ್ಲಿ ಮಾಡುವ ಆಸನಗಳು, ಶಲಭಾಸನ ಇರ್ಬೋದು, ಭುಜಂಗಾಸನ ಇರ್ಬೋದು, ಧನುರಾಸನ ಇರ್ಬೋದು, ಇಂಥ ಆಸನಗಳನ್ನು ಮಾಡೋದು. ಆ ಹೊತ್ತಿನಲ್ಲೇ ಕಡ್ಡಾಯವಾಗಿ ಅವರು ಫೈಬರ್ ರಿಚ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳನ್ನ ಉಪಯೋಗ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಾನ್ಸ್ಟಿಪೇಷನ್ ಆಗೋದನ್ನ ತಪ್ಪಿಸ್ಬೇಕು. ಯಾಕೆ ಹೊಟ್ಟೆ ನೋವು ಬರ್ತಿರುತ್ತೆ ಅವರಿಗೆ. ಯಾಕೆ ಹೊಟ್ಟೆ ನೋವು ಬರುತ್ತೆ, ಮಲಬದ್ಧತೆ ಆಗಿ ಬರುತ್ತಾ ಅಥವಾ ಬೇರೆ ಕಾರಣಕ್ಕೆ ಬರುತ್ತಾ. ಅದಕ್ಕೆ ಕಾನ್ಸ್ಟಿಪೇಷನ್ ಆಗಲಾರ್ದಂಗೆ ಸೊ ಆಹಾರ ಪದ್ಧತಿನೂ ಚೇಂಜ್ ಆಗಬೇಕು. ಮತ್ತೊಂದ್ಸಲ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಬರುತ್ತೆ, ಕೈಗಳಲ್ಲಿ ಬಾವು ಬರೋದು. ಯಾತಕ್ಕೆ ಬರುತ್ತೆ, ಬಿಕಾಸ್ ಆಫ್ B6 ವಿಟಮಿನ್ ಕೊರತೆ ಅಂತ ಹೇಳ್ತೀವಿ ನಾವು. ಅದಕ್ಕೆ B6 ವಿಟಮಿನ್ ಎಲ್ಲಿದೆ, ಯಾವ ಆಹಾರದಲ್ಲಿದೆ, ಆ ಆಹಾರವನ್ನ ಕಡ್ಡಾಯವಾಗಿ ತಗೋಬೇಕು. ಟ್ಯಾಬ್ಲೆಟ್ ತಗೋಬೇಕಂತಿಲ್ಲ. ಮೋಸಂಬಿ ಇರ್ಬೋದು, ಆರೆಂಜ್ ಇರ್ಬೋದು, ಇಂಥ ಆಹಾರಗಳನ್ನ ಆ ಪೀರಿಯಡ್ ನಲ್ಲಿ ಅವರು ಕಡ್ಡಾಯವಾಗಿ ತಗೋಬೇಕಾಗುತ್ತೆ.
ಮತ್ತೆ ಕೆಲವು ಮಂದಿಗೆ ಸಮಸ್ಯೆ ಕೆಲವು ಮಂದಿಗೆ ಅಬ್ಡಾಮಿನಲ್ ಸರ್ಜರಿ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮ್ನೊಳಗೆ ಅಬ್ಡಾಮಿನಲ್ ಸರ್ಜರಿ ಆಗಿದೆ ಅಂತ ಹೊತ್ತಿನಲ್ಲಿ ಮತ್ತೆ ಎಂ ಸಿ ಅವಧಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಹಿಂದೆ ಭಾಗೋ ಕ್ರಿಯೆಗಳನ್ನ ಸೊಂಟದ ತಿರುಗುವಿಕೆಯನ್ನ ಮಾಡಬಾರ್ದು ಅಂತ ಹೇಳಿ. ಸೊ ಅಂದ್ರೆ ಉಳಿದ ಎಲ್ಲಾ ಕ್ರಿಯೆಗಳನ್ನ ಮಾಡ್ತಿದ್ರು ಸಹಿತ ಈ ಕೆಲವು ಎಚ್ಚರಿಕೆಗಳನ್ನ ಅವ್ರು ತಗೋಬೇಕಾಗುತ್ತೆ. ಪುರುಷರಿಗೆ ಯಾವ ಆಸನಗಳವ ಇರ್ತಾವ ಕರೆ, ಆದರೆ ಈ ಅವಧಿಯಲ್ಲಿ ಎಂ ಸಿ ಅವಧಿಯಲ್ಲಿ ಮತ್ತು ಗರ್ಭಾವಸ್ಥೆಯಲ್ಲಿ ಹಿಂದೆ ಬಾಗೋದು ಮತ್ತೆ ಇದನ್ನು ಮಾಡಬಾರ್ದು. ಮತ್ತೆ ಅಬ್ಡಾಮಿನಲ್ ಸರ್ಜರಿ ಆದಾಗ ಸೊ ಅವಾಗಲೂ ಸಹಿತ ಹಿಂದೆ ಬಾಗೋದಿರ್ಬೋದು. ಅಬ್ಡಾಮಿನಲ್ ಆಸನಗಳನ್ನ ಮಾಡದೇ ಇರೋದು ಒಳ್ಳೆಯದು. ಸರ್, ಈಗ ಮಹಿಳೆಯರ ಮಕ್ಕಳ ವಿಷಯ ಆಯ್ತು ಸರ್. ಈಗ ವಯಸ್ಸಾದ ಮೇಲೆ ಯೋಗ ಅನ್ನೋಂಥ ವಿಷಯಕ್ಕೆ ಬರೋದಾದ್ರೆ, ಚಿಕ್ಕಂದಿನಿಂದ ಯೋಗ ಮಾಡಿರೋದೇ ಇಲ್ಲ, ವಯಸ್ಸಾದ್ಮೇಲೆ ಯೋಗ ಪ್ರಾರಂಭ ಮಾಡಬಹುದಾ ಸರ್? ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಅವರಿಗೆ, ಯಾಕಂದ್ರೆ ಅದಕ್ಕೆ ಡಿಪೆಂಡಿಂಗ್ ಅಪಾನ್ ದಿ ಏಜ್ ಗ್ರೂಪ್. ಸೊ ನಾವು ಎಲ್ಲರಿಗೂ ಈ ಸದ್ಯಕ್ಕೆ ಯಂಗ್ಸ್ಟರ್ಸ್ ಇದ್ದವರಿಗೆ ಜಾಗಿಂಗ್ ಮಾಡಂತ ಹೇಳ್ತೀವಿ, ಮತ್ತೊಂದು ಮಾಡಂತ ಹೇಳ್ತೀವಿ. ಸೊ ಹಂಗೆ ಸೀನಿಯರ್ ಸಿಟಿಸನ್ಸ್ಗೆ ಒಮ್ಮೆಲೆ ಅದು ಮಾಡಕ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಸಮಸ್ಯೆ ಏನಿರ್ತಾವ ಅದು ಜಾಯಿಂಟ್ ಪೇನ್ಸ್ಗಳಿರ್ತದೆ. ಆ ಜಾಯಿಂಟ್ ಪೇನ್ಸ್ಗಳು ಅಗ್ರಿವೇಟ್ ಆಗ್ತಾವ. ನಾವು ಏನಾದ್ರು ಉಳುಕಿದವರಿಗೆ ಹೇಳಿದಂಗೆ ಇವ್ರಿಗೆ ಮಾಡಕ್ ಹಚ್ಚಿದ್ರೆ ಆ ಜಾಯಿಂಟ್ ಪೇನ್ಸ್ಗಳು ಅಗ್ರಿವೇಟ್ ಆಗುತ್ತೆ, ಸಮಸ್ಯೆ ನಿರ್ಮಾಣ ಆಗುತ್ತೆ. ಸೊ ಎಲ್ಲ ಎಷ್ಟೋ ಮಂದಿಗೆ ಆಸ್ಟೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಇವನ್ ಎಲುಬುಗಳ ಮಿದು ಆಗಿರ್ತಾವ, ಅದಕ್ಕೆ ಏನ್ ಬೇಕಂತ ಮಾಡಿ ಬರಲ್ಲ. ಸೊ ವಿ ಪ್ರಿಪೇರ್ ಫಾರ್ ದೆಮ್ ಸೂಕ್ಷ್ಮ ವ್ಯಾಯಾಮಗಳು. ಸೊ ಸೂಕ್ಷ್ಮ ವ್ಯಾಯಾಮ ಕೆಲಸ ಏನಾಗ್ಬಿಡುತ್ತೆ, ಒಂದ್ಸಲ ಆಫ್ಟರ್ 40 ಏಜ್ 40 ವಯಸ್ಸಾದ ನಂತರ ಎಷ್ಟೋ ಸಲ ಬೆಳಗ್ಗೆ ಎದ್ದಾಗ ಮೈಕೆಲ್ಲ ಬಿಗಿ ಆಗಿಬಿಟ್ಟಿರ್ತಾವ. ಬೆರಳುಗಳು ಬಿಗಿ ಆಗಿರುತ್ತೆ, ಕಾಲುಗಳು ಬಿಗಿ ಆಗಿರುತ್ತೆ, ಹೇಳಿಕ್ ಬರಲ್ಲ ಇರ್ತದೆ. ಅಂತ ಹೊತ್ತಿನೊಳಗೆ ಆರ್ಥೈಟಿಸ್ ಹೇಳೋದು. ಸೊ ಸಂದು ನೋವುಗಳು. ಸೊ ಆ ಸಂದು ನೋವುಗಳ ನಿವಾರಣೆ ಆಗ್ಬೇಕಪ್ಪ ಅಂದ್ರೆ ಎದ್ದ ತಕ್ಷಣ ಮೊದಲು ಮಾಡಬೇಕಾಗಿತ್ತು ಸೂಕ್ಷ್ಮ ವ್ಯಾಯಾಮಗಳು. ಸೊ ಅವ್ರಿಗೆ ಸ್ಥೂಲ ವ್ಯಾಯಾಮಕ್ಕಿಂತ ಸೂಕ್ಷ್ಮ ವ್ಯಾಯಾಮ ಇಸ್ ಪ್ರಿಫರಬಲ್. ಮತ್ತೆ ಪ್ರಾಣಾಯಾಮ ಮತ್ತು ಎಲ್ಲಾನು ಮಾಡ್ಬೋದು, ಪ್ರಾಣಾಯಾಮಕ್ಕೆ ತೊಂದರೆ ಇಲ್ಲ. ಆದರೆ ಕಪಾಲಭಾತಿ ಮತ್ತು ಭಸ್ತ್ರಿಕಾ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಅಷ್ಟೇ. ಸೊ ಉಳಿಕೆದೇನೆಲ್ಲಾನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರ್, ಇದು ನೀವು ಹೇಳೋದು ದೈಹಿಕ ಸಮಸ್ಯೆಗಳಾಯ್ತು. ದೈಹಿಕ ಸಮಸ್ಯೆಯಲ್ಲಿ ಈಗ ನಾವು ಶ್ವಾಸಕೋಶದ ಸಮಸ್ಯೆ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, BP ಆಗಿರ್ಬೋದು, ಇಂಥ ಸಮಸ್ಯೆಗಳನ್ನು ಹೊಂದಿರೋರು ಕೂಡ ಹಿರಿಯ ನಾಗರಿಕರು ಯಾವ ರೀತಿ ಯೋಗವನ್ನು ಮಾಡ್ಬೋದು? ಎಲ್ಲಾನು ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಇವಾಗ ಅದೇನಾಗ್ತದೆ ಅಂದ್ರೆ ಇವತ್ತು ಡಯಾಬಿಟಿಸ್ ಇರ್ತಿರ್ಬೋದು, ಹಾರ್ಟ್